ವಾನರೇಂದ್ರ, ಮೊದಲ ಹಾಗೆ ಮಾಡಿ. ದೇವೇಂದ್ರನಂತೆ ತೇಜಸ್ವಿಯಾದ ಶ್ರೀರಾಮ ಮತ್ತು ತನ್ನ ಸಹೋದರ ಲಕ್ಷ್ಮಣನ ಸಾಮರ್ಥ್ಯವೇನೆಂದು ನಿನಗೆ ತಿಳಿದೇ ಇದೆ. ಅರಿವಿದೆ ತಾರೆ. ಮೂಲತಃ ಶಾಂತ ಸ್ವಭಾವನಾದ ಲಕ್ಷ್ಮಣನು ಕೋಪಗೊಂಡಿದ್ದಾನೆಂದರೆ ಅದಕ್ಕೆ ಬಲವಾದ ಕಾರಣವಿರಬೇಕು. ಆದರೆ ಅವನು ಕೋಪಗೊಳ್ಳಲು ನನ್ನಿಂದಾದ ಅಪರಾಧವೇನೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ರಾಮಲಕ್ಷ್ಮಣರ ಕೋಪಕ್ಕೆ ಸೀತಾನ್ವೇಷಣೆಯ ಕಾರ್ಯ ಇನ್ನೂ ಆರಂಭವಾಗಿಲ್ಲದಿರುವುದೇ ಕಾರಣವೆಂದು ನನ್ನ ಮನಸ್ಸು ಹೇಳುತ್ತಿದೆ. ಈಗಾಗಲೇ ನಾನು ಕಾರ್ಯತತ್ಪರನಾಗಿದ್ದೇನೆ ತಾರೆ. ಇನ್ನು 15 ದಿನಗಳೊಳಗೆ ಸಕಲ ವಾನರ ಸೈನ್ಯ ಇಲ್ಲಿಗೆ ಬಂದು ಸೇರಬೇಕೆಂದು ಆಜ್ಞೆ ಹೊರಡಿಸಿದ್ದೇನೆ. ಆದರೂ ವಿಳಂಬವಾಗಿರುವುದು ನಿಜವೇ ಅಲ್ಲವೇ? ಹೌದು, ವಿಳಂಬವಾಗಿ. ಹೀಗೇನು ಮಾಡಲಿ? ಕೋಪದಿಂದ ಉರಿಯುತ್ತಿರುವ ಲಕ್ಷ್ಮಣನ ಎದುರಿಗೆ ನಿಲ್ಲಲು ನನ್ನ ಮನಸ್ಸು ಹಿಂಜರಿಯುತ್ತಿದೆ. ಮೊದಲು ಅವನು ಶಾಂತನಾದರೆ ಆನಂತರ ಅವನೊಂದಿಗೆ ಮಾತನಾಡಬಹುದು. ಅದಕ್ಕೆ ನೀನೊಂದು ಕೆಲಸ ಮಾಡಬೇಕು. ಏನು ಮಾಡಬೇಕೆಂದು ನೀವೇ ಹೇಳಿ. ನೀನು ಹೋಗಿ ಸೀತಾನ್ವೇಷಣೆ ಕಾರ್ಯವನ್ನು ನಾನು ನಿರ್ಲಕ್ಷಿಸಿಲ್ಲ ಎಂಬುದನ್ನು ಅವನಿಗೆ ಮನವರಿಕೆ ಮಾಡಿಕೊಡು. ನಿನ್ನ ಪ್ರಿಯವಾದ ಮಾತುಗಳಿಂದ ಅವನನ್ನು ಪ್ರಸನ್ನಗೊಳಿಸು. ಆಗಲಿ, ನಾನು ಹಾಗೆ ಮಾಡುತ್ತೇನೆ. ಹೋಗುತ್ತಾರೆ, ಕೂಡಲೇ ಹೋಗು. ಅವನು ಶಾಂತನಾದ ಮೇಲೆ ನಾನು ಅವನನ್ನು ಕಾಣುತ್ತೇನೆ. ಹೋಗುತ್ತಾರೆ. ಅಂಗದ, ನಿನ್ನ ವಾನರ ಸಚಿವರು ನಾನು ಬಂದಿರುವ ವಿಚಾರವನ್ನು ಹೇಳಿದರೂ ಸುಗ್ರೀವ ಬರಲಿಲ್ಲ. ನೀನೇ ಹೋಗಿ ನನ್ನ ವಿಚಾರವನ್ನು ಸುಗ್ರೀವನಿಗೆ ತಿಳಿಸು. ಈ ಕಿಷ್ಕಿಂಧೆಯಲ್ಲಿ ಅನಾಹುತವಾಗುವ ಮೊದಲು ನಿಮ್ಮ ಮಹಾರಾಜನನ್ನು ಬಂದು ಕಾಣಬೇಕು. ಸಾವಧಾನ ಲಕ್ಷ್ಮಣ, ಸಾವಧಾನ. ಮಹಾರಾಜರು ನಿನ್ನನ್ನು ಕಂಡು ಮಾತನಾಡಲು ಖಂಡಿತ ಬರುತ್ತಾರೆ. ಆದರೆ ಈ ನಿನ್ನ ಕೋಪಕ್ಕೆ ಕಾರಣವೇನೆಂದು ಹೇಳು. ಯಾರಿಂದಲಾದರೂ ಅಪಚಾರವಾಯಿತೆ? ಸುಗ್ರೀವನ ಹಿತ ಕೋರುವ ನಿನಗೆ ಸುಗ್ರೀವ ಭೋಗಾಸಕ್ತನಾಗಿ ರಾಜಕಾರ್ಯದಲ್ಲಿ ಹಾಗೂ ಮಿತ್ರ ಕಾರ್ಯದಲ್ಲಿ ಉದಾಸೀನನಾಗಿರುವುದು ನಿನಗೆ ತಿಳಿಯದೇನು? ಅದು ಲಕ್ಷ್ಮಣ, ನಾನು ಎಲ್ಲಾ ವಿಚಾರವನ್ನು ತಿಳಿದೇ ಮಾತಾಡುತ್ತಿದ್ದೇನೆ ತಾರ. ತನ್ನ ಸುಖದಲ್ಲಿ ಮುಳುಗಿ ಮೋದ ಪ್ರಮೋದಗಳಲ್ಲಿ ಪರವಶನಾಗಿರುವ ಅವನು ತಾನು ರಾಜನೆಂಬುದನ್ನೇ ಅವನು ಮರೆತಿದ್ದಾನೆ. ಪತ್ನಿ ವಿಯೋಗದಿಂದ ಪರಿತಪಿಸುತ್ತಿರುವ ಶ್ರೀರಾಮನ ನೆನಪು ಇದ್ದಂತಿಲ್ಲ. ನಿಗದಿಪಡಿಸಿರುವ ಮಳೆಗಾಲದ 4 ತಿಂಗಳುಗಳು ಕಳೆದು ಹೋದರೂ ಮದ್ಯಪಾನದಲ್ಲಿ ಮತ್ತನಾಗಿರುವ ಅವನಿಗೆ ಕರ್ತವ್ಯದ ಪರಿಜ್ಞಾನವೇ ಇಲ್ಲವಾಗಿದೆ. ಲಕ್ಷ್ಮಣ, ನಿನ್ನ ಮಾತು ನಾನು ಸುಳ್ಳೆಂದು ಹೇಳುತ್ತಿಲ್ಲ. ಆದರೆ ಸುರಾಪಾನಕ್ಕೆ ದಾಸರಾದವರು ಧರ್ಮಾರ್ಥಗಳನ್ನು ಮರೆತು ಬಿಡುತ್ತಾರೆ. ವಚನ ಭ್ರಷ್ಟನಾಗಿ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡದವನಿಂದ ಧರ್ಮಲೋಪವಾಗುತ್ತದೆ. ಮಿತ್ರ ಬಲವನ್ನು ಕಳೆದುಕೊಂಡವನು ರಾಜನಾಗಿ ಎಂದೂ ಯಶಸ್ವಿಯಾಗುವುದಿಲ್ಲ. ಲಕ್ಷ್ಮಣ, ದಯಮಾಡಿ ನನ್ನ ಮಾತು ಕೇಳು. ಇದು ಕೋಪಿಸಿಕೊಳ್ಳುವ ಸಮಯವಲ್ಲ. ಸ್ವಜನರ ಮೇಲೆ ಕೋಪಿಸಿಕೊಳ್ಳುವುದು ಉಚಿತವೂ ಅಲ್ಲ. ಸ್ವಜನರೇ? ಯಾರು? ನಾವು ಸ್ವಜನರೆಂದು ಆ ಸುಗ್ರೀವನಿಗೆ ನೆನಪಾದರೂ ಇದೆಯೇ? ಇದೆ, ಖಂಡಿತ ಇದೆ. ಸದಾ ನಿಮಗೆ ಒಳಿತನ್ನೇ ಬಯಸುವ ಸ್ವಜನರು ಒಂದು ವೇಳೆ ತಪ್ಪಿ ನಡೆದರೂ ಸಹಿಸಬೇಕು. ಏನು? ಸ್ವಜನರೆನಿಸಿಕೊಂಡವರು ತಪ್ಪು ಮಾಡಿದರೂ ಸಹಿಸಬೇಕೆ? ಆದ ತಪ್ಪನ್ನು ಸರಿಪಡಿಸುವ ಅವಕಾಶವಿರುವಾಗ ಕೋಪ ಬೇಕೆ? ನಿನಗೂ ಶ್ರೀರಾಮನಿಗೂ ಉಂಟಾಗಿರುವ ಕೋಪಕ್ಕೆ ಕಾರಣವೇನೆಂದು ನನಗೆ ತಿಳಿದಿದೆ. ಬರೀ ತಿಳಿದಿದ್ದರೆ ಸಾಲದು ತಾರ, ಅದು ಕಾರ್ಯರೂಪಕ್ಕೆ ಬರಬೇಕು. ಆದರೆ ಸೀತಾನ್ವೇಷಣೆಯ ಕಾರ್ಯಾರಂಭದಲ್ಲಿ ವಿಳಂಬವಾಗಿರುವುದು ನನಗೆ ತಿಳಿದಿದೆ. ತಪ್ಪು ತಿಳಿಯಬೇಡ ಲಕ್ಷ್ಮಣ. ನೀನು ಭಾವಿಸಿರುವಂತೆ ಸುಗ್ರೀವ ನಿಮ್ಮ ಕಾರ್ಯವನ್ನು ನಿರ್ಲಕ್ಷಿಸಿಲ್ಲ. ಸುಖಭೋಗದಲ್ಲಿ ಮುಳುಗಿದ್ದರು ವಾನರೇಂದ್ರ, ಸಕಲ ವಾನರ ಸೈನ್ಯ, ವಾನರ ವೀರರು ಈಗಾಗಲೇ ಒಂದು ಕಡೆ ಸೇರುವಂತೆ ಆಜ್ಞೆ ಮಾಡಿದ್ದಾನೆ. ಇದು ನಿಜವೇ? ನಿಜ ಲಕ್ಷ್ಮಣ. ಬೇಕಾದರೆ ಮಹಾತ್ಮನಾದ ಹನುಮಂತನನ್ನು, ನೀಲನನ್ನು ಕೇಳಿ ನೋಡು. ನಿಜ ಲಕ್ಷ್ಮಣ. ನೀಲ ಈಗಾಗಲೇ ಸುಗ್ರೀವಾಜ್ಞೆಯನ್ನು ಮುಟ್ಟಿಸುವ ವ್ಯವಸ್ಥೆ ಮಾಡುತ್ತಿದ್ದಾನೆ. ಲಕ್ಷ್ಮಣ,
ಪರಮಾತ್ಮನಾದ ನೀನು ಹೀಗೆ ದ್ವಾರದಲ್ಲಿ ನಿಂತಿರುವುದು ನನಗೆ ನೋವುಂಟು ಮಾಡಿದೆ. ನಿನ್ನ ಮಿತ್ರ ನಿನ್ನ ಕಾಣಲು ಕಾತುರಗೊಂಡಿದ್ದಾನೆ. ದಯವಿಟ್ಟು ಒಳಗೆ ಬಾ ಲಕ್ಷ್ಮಣ. ಸುಗ್ರೀವನೊಂದಿಗೆ ನೀನೇ ಮಾತನಾಡಿ ನಿನ್ನ ಎಲ್ಲ ಸಂದೇಹವನ್ನು ಪರಿಹರಿಸಿಕೊ. ದಯಮಾಡು ಲಕ್ಷ್ಮಣ, ನನ್ನ ಮಾತೆಯ ಆಹ್ವಾನವನ್ನು ಅಂಗೀಕರಿಸು. ನಾವೆಲ್ಲ ನಿನ್ನ ಆಜ್ಞಾಧಾರಕರು. ಆಗಲಿ. ರಾಮ ಕಾರ್ಯಾರ್ಥವಾಗಿ ಸುಗ್ರೀವನೊಂದಿಗೆ ಮಾತಾಡುವ ಉದ್ದೇಶದಿಂದ ನಾನು ಅರಮನೆಯೊಳಗೆ ಬರುತ್ತೇನೆ. ದಯಮಾಡು ಲಕ್ಷ್ಮಣ. ಕಪಿರಾಜ, ಬಲಿಷ್ಠನು, ಸತ್ಕುಲ ಪ್ರಸೂತನು, ದಯಾಪರನು, ಜಿತೇಂದ್ರಿಯನು, ಸತ್ಯನಿಷ್ಠನು ಮಾಡಿದ ಉಪಕಾರವನ್ನು ಸ್ಮರಿಸುವ ರಾಜನಿಗೆ ಮಾತ್ರ ಲೋಕದ ಗೌರವ ಲಭಿಸುತ್ತದೆ. ನಿನ್ನ ಮಾತು ನಿಜ ಲಕ್ಷ್ಮಣ. ಮಿತ್ರರಿಂದ ಉಪಕಾರವನ್ನು ಪಡೆದು ಕೃತಾರ್ಥನಾಗಿ ಪ್ರತ್ಯುಪಕಾರ ಮಾಡದಿರುವವನು ನಿಶ್ಚಯವಾಗಿ ವದಾರ್ಹನಾಗುತ್ತಾನೆ. ಲಕ್ಷ್ಮಣ, ನಾನು ಅಂತ ನಿಷ್ಠೂರಿ ಅಲ್ಲ. ಮಿತ್ರನಿಂದ ಪಡೆದ ಸಹಾಯವನ್ನು ಮರೆಯುವಂತವನು ಅಲ್ಲ. ಈಗ ನೀನು ಮಾಡಿರುವುದೇನು ಸುಗ್ರೀವ? ನೀನು ಕೊಟ್ಟ ಭರವಸೆ ಏನಾಯಿತು? ಅಗ್ನಿ ಸಾಕ್ಷಿಯಾಗಿ ಸ್ವೀಕರಿಸಿದ ಸ್ನೇಹವೇನಾಯಿತು? ರಾಮನಿಂದ ಉಪಕಾರವನ್ನು ಪಡೆದು ಈಗ ಅದರ ನೆನಪೇ ಇಲ್ಲದಂತೆ ವರ್ತಿಸುತ್ತಿಲ್ಲವೇ? ನೀನು ನಿಜವಾದ ಮಿತ್ರನೇ ಆಗಿದ್ದರೆ ಈ ವೇಳೆಗೆ ಅತ್ತಿಗೆ ಅನ್ವೇಷಣೆ ಕಾರ್ಯವು ಆರಂಭವಾಗಬೇಕಾಗಿತ್ತು. ದಯಮಾಡಿ ಶಾಂತನಾಗು ಲಕ್ಷ್ಮಣ. ನನ್ನ ಮಾತುಗಳನ್ನು ಕೇಳು. ಇಂದಲಿಯ ಶಾಂತಿ ಸುಗ್ರೀವ. ದಯಾವಂತನಾದ ಶ್ರೀರಾಮನಿಂದ ರಾಜ್ಯಾಧಿಕಾರವನ್ನೇ ಪಡೆದ ನೀನು ಅದರ ಸ್ಮರಣೆ ಇಲ್ಲದೆ ಅಹಂಕಾರದಿಂದ ಅವಾಜ್ಞೆಯಿಂದ ನಡೆದುಕೊಂಡಿರುವೆ. ಈಗಲೇ ಉಪಕಾರ ಸ್ಮರಣೆಯಿಂದ ಮಾಡಬೇಕಾದ ಕಾರ್ಯವನ್ನು ಮಾಡದಿದ್ದರೆ ರಾಮನ ಹರಿತವಾದ ಬಾಣಗಳಿಗೆ ಆಹುತಿಯಾಗುವೆ. ಲಕ್ಷ್ಮಣ, ಲಕ್ಷ್ಮಣ, ದಯಮಾಡಿ ಇಂಥ ಕಠಿಣವಾದ ಮಾತುಗಳನ್ನಾಡಬೇಡ. ಇಂತಹ ಮಾತುಗಳಿಗೆ ಸುಗ್ರೀವ ಅರ್ಹನಲ್ಲ. ಉಪಕಾರವನ್ನು ಮರೆತ ಕೃತಜ್ಞನಲ್ಲ. ಸುಳ್ಳಾಡುವವನಲ್ಲ. ದುಷ್ಟ ಬುದ್ಧಿಯವನೂ ಅಲ್ಲ. ಶಾಂತನಾಗು ಲಕ್ಷ್ಮಣ. ಕಪಿರಾಜನ ಮೇಲೆ ಕನಿಕರ ತೋರು. ನಿನ್ನ ಕಠಿಣವಾದ ಮಾತುಗಳನ್ನಾಡಿ ಅವನನ್ನು ನೋಯಿಸಬೇಡ. ಮಳೆಗಾಲ ಮುಗಿದ ನಂತರ ರಾಮನನ್ನು ಕಾಣಲು ಬರದ ಇವನ ವರ್ತನೆಗೆ ಅರ್ಥವೇನು? ಸ್ವಭಾವ ಸಹಜವಾದ ತಾತ್ಕಾಲಿಕ ಮರವನ್ನು ಕ್ಷಮಿಸಬೇಕು ಲಕ್ಷ್ಮಣ. ಮಹಾ ತಪಸ್ವಿಯಾದ ವಿಶ್ವಾಮಿತ್ರನಂತ ಋಷಿಪುಂಗವನೇ ಮೇನಕೆಯೊಂದಿಗೆ ಕಾಲದ ಪರಿವೆಯೇ ಇಲ್ಲದೆ 10 ವರ್ಷಗಳನ್ನು ಕಳೆದರು. ಸಾಧಾರಣ ಜೀವಿಯಾದ ವಾನರೇಂದ್ರ ಬಹಳ ವರ್ಷ ಸರ್ವ ಸುಖಗಳಿಂದ ವಂಚಿತನಾಗಿ ಅವೆಲ್ಲ ದೊರೆತಾಗ ತುಸು ಮೈಮರೆತಿರುವುದು ನಿಜ ಲಕ್ಷ್ಮಣ. ತಾರಾ, ವಿಶ್ವಾಮಿತ್ರರು ಮೇನಕೆಯ ಸಹವಾಸದಲ್ಲಿ ತಮ್ಮ ತಪಶಕ್ತಿಯನ್ನು ಕಳೆದುಕೊಂಡರೆ ಹೊರತು ಸುಗ್ರೀವನಂತೆ ವಚನಭ್ರಷ್ಟರಾಗಲಿಲ್ಲ. ಇಲ್ಲ ಲಕ್ಷ್ಮಣ, ನಾನು ವಚನ ಭ್ರಷ್ಟನಲ್ಲ. ಅಂತ ಕಳಂಕವನ್ನು ಹೊತ್ತು ಬದುಕುವುದರ ಬದಲು ನಾನು ಸಾಯಲಿಚ್ಛಿಸುತ್ತೇನೆ. ಲಕ್ಷ್ಮಣ, ಸುಗ್ರೀವ ನಿನಗೆ ತಿಳಿದಂತೆಯೇ ಏಕಾಂಗಿಯಾಗಿ ರಾಜ್ಯಭ್ರಷ್ಟನಾಗಿ ಬರೀ ಕಷ್ಟಗಳಲ್ಲಿ ನರಳಿದ್ದಾನೆ. ಶ್ರೀರಾಮನ ಕೃಪೆಯಿಂದ ಲಭಿಸಿದ ಸುಖಭೋಗಗಳಲ್ಲಿ ಮುಳುಗಿ ತುಸು ತಡವಾಯಿತೆಂಬುದು ನಿಜ. ದಯಾಳುವಾದ ನೀನು ಅದನ್ನು ಕ್ಷಮಿಸಬೇಕು. ನಿನ್ನಂತಹ ಪರಮಜ್ಞಾನಿ ಹೀಗೆ ಕೋಪಾವೇಶಕ್ಕೆ ಒಳಗಾಗುವುದು ಉಚಿತವಲ್ಲ. ಸರಿ, ಆದುದೆಲ್ಲ ಮರೆತು ಬಿಡೋಣ. ಈಗಲಾದರೂ ಸುಗ್ರೀವ ತಾನು ಮಾತು ಕೊಟ್ಟಂತೆ ನಡೆದುಕೊಳ್ಳುತ್ತಾನೋ ಇಲ್ಲವೋ? ಶ್ರೀರಾಮನಿಗೆ ಪ್ರಿಯವನ್ನುಂಟು ಮಾಡಲು ಸುಗ್ರೀವ ನನ್ನನ್ನು, ರುಮೆಯನ್ನು, ಅಂಗದನನ್ನು, ಈ ರಾಜ್ಯವನ್ನು ತ್ಯಜಿಸಲು ಸಿದ್ಧವಾಗಿದ್ದಾನೆ. ಯಾರ ಸಹಾಯವಿಲ್ಲದಿದ್ದರೂ ಆ ಲಂಕೆಯ ರಾವಣನನ್ನು ಸಂಹರಿಸಿ ನನ್ನ ಸಹೋದರ ತನ್ನ ಪತ್ನಿಯನ್ನು ಪಡೆಯುವ ಸಾಮರ್ಥ್ಯ ಹೊಂದಿದ್ದಾನೆ. ಶ್ರೀರಾಮನ ಸಾಮರ್ಥ್ಯವೇನೆಂದು ನಮಗೆಲ್ಲ ಗೊತ್ತಿದೆ. ಆದರೆ ಲಂಕೆಯಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಾಕ್ಷಸರಿದ್ದಾರೆ. ಆ ರಾಕ್ಷಸರ ಸಂಹಾರವಾಗದೆ ರಾವಣನ ವಧೆ ಸಾಧ್ಯವಿಲ್ಲ. ಇಂತಹ ಸಮಯದಲ್ಲಿ
ಸುಗ್ರೀವನ ಸಹಾಯ ನಿಮಗೆ ಅಗತ್ಯವಿದೆ. ಅಂದರೆ ಸುಗ್ರೀವನ ಬೆಂಬಲವಿಲ್ಲದಿದ್ದರೆ ಆ ರಾಕ್ಷಸನನ್ನು ಜಯಿಸುವುದು ಅಸಾಧ್ಯವೆಂದು ನಮಗೆ ಹೇಳುತ್ತಿರುವೆಯಾ? ಇಲ್ಲ ಲಕ್ಷ್ಮಣ, ದಯಮಾಡಿ ಕುಳಿತುಕೋ. ಸಾವಧಾನವಾಗಿ ನನ್ನ ಮಾತುಗಳನ್ನು ಕೇಳು. ನನ್ನಿಂದ ವಿಳಂಬವಾದುದಕ್ಕೆ ನಾನು ಕ್ಷಮೆ ಯಾಚಿಸುತ್ತೇನೆ. ಈ ಕೂಡಲೇ ರಾಮಚಂದ್ರನು ಕಾಣಲು ಬರುತ್ತೇನೆ. ಲಕ್ಷ್ಮಣ, ನಿನ್ನ ಮನಸ್ಸಿನಲ್ಲಿರುವ ಕಹಿಯನ್ನೆಲ್ಲ ನಿವಾರಿಸು. ಇಡೀ ವಾನರ ಕುಲವೇ ಶ್ರೀರಾಮನ ಸೇವೆಗೆ ಕಂಕಣಬದ್ಧವಾಗಿದೆ. ಸೀತಾನ್ವೇಷಣೆ ಕಾರ್ಯ ನಮಗೆ ಪರಮ ಪವಿತ್ರವಾದುದು. ಲಕ್ಷ್ಮಣ, ಕುಳಿತುಕೋ. ದಯಮಾಡಿ ಕುಳಿತುಕೋ ಲಕ್ಷ್ಮಣ. ಶಾಂತಚಿತ್ತನಾಗಿ ನಾವೀಗ ಮಾಡಿರುವ ಕಾರ್ಯ, ಮುಂದೆ ಮಾಡಬೇಕಾದ ಕಾರ್ಯದ ಬಗ್ಗೆ ನಾವು ಆಲೋಚನೆ ಮಾಡೋಣ. ಹೌದು ಲಕ್ಷ್ಮಣ, ಮಿತ್ರರ ನಡುವೆ ಅವಿಶ್ವಾಸ ಬೆಳೆಯಬಾರದು. ಮಿತ್ರತ್ವ ಇನ್ನಷ್ಟು ಬೆಳೆಯಬೇಕು. ಅಪನಂಬಿಕೆ ದೂರವಾಗಬೇಕು. ಮೊದಲು ನಮ್ಮ ಆತಿಥ್ಯವನ್ನು ಸ್ವೀಕರಿಸು. ನನಗೆ ಯಾವ ಆತಿಥ್ಯವೂ ಬೇಡ. ನಿಮ್ಮ ಕಾರ್ಯಶ್ರದ್ಧೆ ನನಗೆ ಮನವರಿಕೆ ಆಗಬೇಕು. ನನ್ನ ಸಹೋದರನಿಗೆ ತನ್ನ ಪತ್ನಿ ಬೇಗ ದೊರೆಯುವಂತಾಗಬೇಕು, ಅಷ್ಟೇ. ಲಕ್ಷ್ಮಣ, ನಾನು ಹೇಳುತ್ತಿರುವುದು ಸತ್ಯವೆಂದು ನಂಬು. ಸೀತಾನ್ವೇಷಣೆಯ ಉದ್ದೇಶದಿಂದಲೇ ಎಲ್ಲ ಕಡೆ ಇರುವ ವಾನರ ಯೋಧರು ಇಲ್ಲಿಗೆ ಬಂದು ಸೇರುವಂತೆ ಆದೇಶ ಕಳಿಸಲಾಗಿದೆ. ಸುಗ್ರೀವ ಅವರಿಗಾಗಿ ನಿರೀಕ್ಷೆ ಮಾಡುತ್ತಾ ಕಿಷ್ಕಿಂಧೆಯಲ್ಲೇ ಉಳಿದಿದ್ದಾನೆ. ಹೌದು ಲಕ್ಷ್ಮಣ, ಎಲ್ಲಾ ವಾನರರು ಬಂದು ಸೇರುವಂತೆ ನನ್ನ ಚಿಕ್ಕಪ್ಪ 15 ದಿನಗಳ ಗಡುವು ನೀಡಿದ್ದಾನೆ. ಆ ಗಡುವು ಇಷ್ಟರಲ್ಲೇ ಮುಗಿಯುತ್ತದೆ. ಕರಡಿಗಳು, ಕಪಿವೀರರು, ಗೋಲಾಂಗೂಲಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬಂದು ಸೇರುತ್ತಾರೆ. ಈಗಲಾದರೂ ನಿನ್ನ ಕೋಪವನ್ನು ತ್ಯಜಿಸಿ ಶಾಂತನಾಗು ಲಕ್ಷ್ಮಣ. ರಾಮ ಸೋದರ, ಈಗಲೂ ನಿನಗೆ ನಂಬಿಕೆ ಬರಲಿಲ್ಲವೇ? ಮಿತ್ರ ಕಾರ್ಯವನ್ನು ನಾನು ಮರೆತಿಲ್ಲವೆಂದು ನಿನಗೆ ಭರವಸೆ ಮೂಡುತ್ತಿಲ್ಲವೇ? ರಾಮ ಕಾರ್ಯದಲ್ಲಿ ನಾನು ಕಿಂಚಿತ್ತು ಉದಾಸೀನ ಮಾಡಿಲ್ಲವೆಂದು ನಿನಗೆ ಅನಿಸುತ್ತಿಲ್ಲವೇ? ಈಗಲೂ ನಿನಗೆ ನಂಬಿಕೆ ಬಾರದಿದ್ದರೆ, ನಾನು ಅಪರಾಧಿ ಎಂದೇ ಎನಿಸಿದರೆ, ನೀನು ಕೊಡುವ ಯಾವ ಶಿಕ್ಷೆಯನ್ನು ಬೇಕಾದರೂ ಸ್ವೀಕರಿಸಲು ನಾನು ಸಿದ್ಧನಾಗಿದ್ದೇನೆ. ತಾತ್ಕಾಲಿಕವಾದ ಮರವಿನಿಂದ ತುಸು ವಿಳಂಬವಾಗಿರುವುದು ನಿಜ. ಅದನ್ನು ಕ್ಷಮಿಸುವ ಔದಾರ್ಯ ನಿನ್ನಲ್ಲಿದೆ ಎಂದು ನನಗೆ ನಂಬಿಕೆ ಇದೆ ಲಕ್ಷ್ಮಣ. ಲಕ್ಷ್ಮಣ, ದಯಮಾಡಿ ನನ್ನ ಚಿಕ್ಕಪ್ಪರನ್ನು ಕ್ಷಮಿಸಿಬಿಡು. ಸುಗ್ರೀವ ಮಿತ್ರ, ನನ್ನ ಮಾತಿನಿಂದ ನಿನಗೆ ನೋವಾಗಿದ್ದರೆ ಅದನ್ನು ಮರೆತು ಬಿಡು. ನನ್ನ ಕೋಪ ಕರಗಿ ಹೋಯಿತು. ನಿನ್ನಂತಹ ಉತ್ತಮ ಮಿತ್ರ ದೊರೆತನೆಂದು ನನ್ನ ಸಹೋದರ ರಾಮಚಂದ್ರ ಖಂಡಿತ ಸಂತೋಷ ಪಡುತ್ತಾನೆ. ಲಕ್ಷ್ಮಣ, ಸುಗ್ರೀವ, ಈಗ ನೀನೇ ನಮಗೆ ಅತ್ಯಂತ ಪ್ರಿಯನಾದ ಬಂಧು. ನಿನ್ನ ಸ್ನೇಹ ನಮ್ಮ ಭಾಗ್ಯ. ಸುಗ್ರೀವ, ನೀನು ಕೂಡಲೇ ನನ್ನೊಂದಿಗೆ ಹೊರಟು ಬಾ. ಪತ್ನಿ ವಿಯೋಗದಿಂದ ದುಃಖಿತನಾಗಿರುವ ನನ್ನ ಸಹೋದರನನ್ನು ನಿನ್ನ ಧೈರ್ಯದ ಮಾತುಗಳಿಂದ ಸಂತೈಸು. ನನ್ನ ಸಹೋದರನ ದುಃಖದ ಕಾರಣದಿಂದ ಕಠಿಣ ಮಾತುಗಳನ್ನಾಡಿದ್ದ ನನ್ನನ್ನು ಕ್ಷಮಿಸು. ಇಲ್ಲ ಲಕ್ಷ್ಮಣ, ಇಲ್ಲ. ನೀನು ಕ್ಷಮೆಯನ್ನು ಕೇಳಬಾರದು. ನಿಮಗೆ ನೋವುಂಟು ಮಾಡಿರುವ ನನ್ನನ್ನು ಕ್ಷಮಿಸಿ. ಸುಗ್ರೀವ, ನಾನೊಂದು ಮಾತು ಹೇಳಿದರೆ ನೀನು ತಪ್ಪು ತಿಳಿಯಬಾರದು. ಹೇಳು ಲಕ್ಷ್ಮಣ, ನಿನ್ನ ಯಾವ ಮಾತುಗಳನ್ನಾದರೂ ನಾನು ಕೇಳುತ್ತೇನೆ. ಸುಗ್ರೀವ, ಸುಖ ಭೋಗವಾಗಲಿ ಬೇರೆ ಕಾರ್ಯವಾಗಲಿ ಅವುಗಳನ್ನು ಸೂಕ್ತವಾದ ಸಮಯದಲ್ಲಿ ಆಚರಿಸಬೇಕು. ಸಮಯ ವಿವೇಚನೆಯುಳ್ಳವನೇ ನಿಜವಾದ ರಾಜ. ಆಗಲಿ ಲಕ್ಷ್ಮಣ, ನಿನ್ನ ಮಾತುಗಳನ್ನು ನಾನು ಯಥಾಯೋಗ್ಯವಾಗಿ ಪಾಲಿಸಲು ಪ್ರಯತ್ನಿಸುತ್ತೇನೆ. ಪ್ರಯತ್ನವಲ್ಲ ಸುಗ್ರೀವ, ಆಚರಿಸಲೇಬೇಕು. ಧರ್ಮಾರ್ಥಗಳನ್ನು ಬಿಟ್ಟು ಕೇವಲ ಕಾಮದಲ್ಲೇ ಮುಳುಗಿ ಹೋದವನು ಮರದ ಮೇಲೆ ಎಚ್ಚರ ತಪ್ಪಿ ನಿದ್ರೆ ಮಾಡುವವನಂತೆ ಕೆಳಗೆ ಬೀಳುತ್ತಾನೆ, ಪತಿತನಾಗುತ್ತಾನೆ.
ಸರಿಯಾಗಿ ಹೇಳಿದೆ ಲಕ್ಷ್ಮಣ. ಸುಗ್ರೀವ, ರಾಮ ಕಾರ್ಯ ಮಾಡಲು ಈಗ ಸಮಯ ಸನ್ನಿಹಿತವಾಗಿದೆ. ನಿನ್ನ ಸಚಿವರು ಹಾಗೂ ಕಪಿಮುಖ್ಯರೊಂದಿಗೆ ಸಮಾಲೋಚಿಸಿ ಕಾರ್ಯತತ್ಪರನಾಗಿ. ಅದಕ್ಕೂ ಮೊದಲು ನನ್ನೊಡನೆ ಬಂದು ರಾಘವನನ್ನು ಕಾಣು. ಹಾಗೇ ಆಗಿಲ್ಲ ಲಕ್ಷ್ಮಣ. ರಾಮಚಂದ್ರನ್ನು ಈಗಲೇ ಕಾಣುತ್ತೇನೆ. ಸುಗ್ರೀವ, ನಾನು ಸಹೋದರನನ್ನು ಕರೆತರುತ್ತೇನೆ. ಆಗಲಿ ಲಕ್ಷ್ಮಣ. ಸಹೋದರ, ಸುಗ್ರೀವ ಆಗಮಿಸಿದ್ದಾನೆ. ರಘುಕುಲ ತಿಲಕ ರಾಮಚಂದ್ರ, ನಮೋ ನಮಃ. ರಾಮಚಂದ್ರ, ಮಳೆಗಾಲ ಕಳೆದ ಕೂಡಲೇ ನಿನ್ನನ್ನು ಕಾಣಲು ವಿಳಂಬವಾದುದಕ್ಕೆ ಕ್ಷಮೆಯಾಚಿಸುತ್ತೇನೆ. ದಯಮಾಡಿ ನನ್ನನ್ನು ಕ್ಷಮಿಸು. ನೀನು ಕೊಟ್ಟ ಮಾತಿಗೆ ತಪ್ಪದೆ ಕಾರ್ಯೋನ್ಮುಖನಾದರೆ ನಿನಗೆ ಕ್ಷಮೆ ದೊರೆಯುತ್ತದೆ. ಇಲ್ಲ ರಾಮಚಂದ್ರ, ಮಾತೆ ಸೀತಾನ್ವೇಷಣೆ ಕಾರ್ಯದಲ್ಲಿ ಖಂಡಿತ ನಿರ್ಲಕ್ಷ್ಯ ಮಾಡುವುದಿಲ್ಲ. ಬರೀ ಮಾತಿನಲ್ಲಿ ಹೇಳಿದರೆ ಸಾಲದು. ರಾಮಚಂದ್ರ, ನನ್ನ ಸಂಪತ್ತು ಕೀರ್ತಿ ಎಲ್ಲವೂ ನನ್ನ ಕೈ ಬಿಟ್ಟು ಹೋಗಿತ್ತು. ನಿನ್ನ ಕೃಪೆಯಿಂದ ನಾನು ಮತ್ತೆ ಪಡೆದುಕೊಂಡೆ. ಆ ಕೃತಜ್ಞತೆಯನ್ನು ನಾನಿನ್ನೂ ಮರೆತಿಲ್ಲ. ಪಡೆದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡದವನು ಖಂಡಿತ ಅದಮನೆನಿಸಿಕೊಳ್ಳುತ್ತಾನೆ. ರಾಮಚಂದ್ರ, ಅಷ್ಟ ದಿಕ್ಕುಗಳಿಂದಲೂ ಸದ್ಯದಲ್ಲೇ ನಮ್ಮ ವಾನರ ವೀರರು ಇಲ್ಲಿಗೆ ಬಂದು ಸೇರಲಿದ್ದಾರೆ. ಸಹೋದರ, ನಾನು ಕಿಷ್ಕಿಂದೆಗೆ ಹೋಗಿ ನಿನ್ನ ಬೇಸರ ಅಸಮಾಧಾನಗಳನ್ನು ತಿಳಿಸಿದೆ. ಆಗಲೇ ನನಗೆ ಎಲ್ಲಾ ಕಡೆಯಿಂದ ವಾನರ ಸೈನ್ಯ ಬರುತ್ತಿರುವ ವಿಷಯ ತಿಳಿಯಿತು. ಚಿಂತಿಸಬೇಡ. ಈ ವಾನರ ಸೈನ್ಯದ ನೆರವಿನಿಂದ ಆ ದುಷ್ಟ ರಾವಣನ ವಧೆ ಹಾಗೂ ಅತ್ತಿಗೆಯ ರಕ್ಷಣೆ ಎರಡು ಖಂಡಿತ ನೆರವೇರುತ್ತದೆ. ಹೌದು ರಾಮಚಂದ್ರ, ಇದು ಸತ್ಯ. ವೀರಾದಿ ವೀರರಾದ ಕಪಿವೀರರೆಲ್ಲ ಸದ್ಯದಲ್ಲಿ ಇಲ್ಲಿಗೆ ಬಂದು ಸೇರುತ್ತಾರೆ. ಅವರ ಪರಾಕ್ರಮದ ಮುಂದೆ ಆ ರಕ್ಕಸ ರಾವಣ ಎಷ್ಟರವನು. ಮಿತ್ರ, ಇಂದ್ರ ಮಳೆ ಸುರಿಸುವುದು ಅಚ್ಚರಿಯಲ್ಲ, ಸೂರ್ಯ ಬೆಳಕು ನೀಡುವುದು ಅಚ್ಚರಿಯಲ್ಲ. ಹಾಗೆ ನಿನ್ನಂತಹ ಗುಣವಂತರು ಸಹಜವಾಗಿಯೇ ಮಿತ್ರರಿಗೆ ಪ್ರಿಯವಾದ ಕಾರ್ಯವನ್ನು ಮಾಡುತ್ತಾರೆ. ನನಗೆ ಬಹಳ ಸಂತೋಷವಾಗಿದೆ ಸುಗ್ರೀವ. ಲಕ್ಷ್ಮಣ, ನೀನೇನಾದರೂ ತಪ್ಪು ಅಭಿಪ್ರಾಯದಿಂದ ಕಠಿಣವಾದ ಮಾತುಗಳನ್ನಾಡಿದ್ದರೆ ಸುಗ್ರೀವನಲ್ಲಿ ಕ್ಷಮೆ ಕೇಳು. ಬೇಡ ರಾಮಚಂದ್ರ, ಬೇಡ. ಲಕ್ಷ್ಮಣ ಪ್ರಭು ಯಾವ ಕಠಿಣ ಮಾತುಗಳನ್ನು ಆಡಲಿಲ್ಲ. ನನ್ನ ಹೊಣೆಗಾರಿಕೆಯನ್ನು ಎಚ್ಚರಿಸುವ ಮಾತುಗಳನ್ನಾಡಿದ್ದಾನೆ ಅಷ್ಟೇ. ಭೋಗದಲ್ಲಿ ಮುಳುಗಿ ಕರ್ತವ್ಯವನ್ನು ಮರೆತಿದ್ದ ನನಗೆ ಅಜಾಗರೂಕತೆಯನ್ನು ತಿಳಿಸಿಕೊಟ್ಟಿದ್ದಾನೆ. ಲಕ್ಷ್ಮಣನು ಕೃತಜ್ಞತೆಗೆ ಅರ್ಹನೇ ಹೊರತು ಕ್ಷಮೆಗಲ್ಲ. ರಾಮಚಂದ್ರ, ನಿನ್ನ ಕ್ಷಮಾಗುಣಕ್ಕೆ ನಾನು ಋಣಿಯಾಗಿದ್ದೇನೆ. ಸುಗ್ರೀವ, ನಿನ್ನಂತಹ ಮಿತ್ರನಿರುವಾಗ ನಾನು ಶತ್ರುಗಳನ್ನು ಜಯಿಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಿನ್ನಂಥ ಮಿತ್ರನಿಂದ ನಾನೂ ಕೃತಾರ್ಥನಾಗಿದ್ದೇನೆ. ಸುಗ್ರೀವ, ಈಗ ನನ್ನ ಆತ್ಮವಿಶ್ವಾಸ ವೃದ್ಧಿಸಿದೆ. ಶಚಿಯನ್ನು ಅಪಹರಿಸಿದ ಆ ಅನುಹ್ಲಾದ ವಿನಾಶಕ್ಕೆ ಗುರಿಯಾದಂತೆ ಸೀತೆಯನ್ನು ಅಪಹರಿಸಿದ ಆ ರಾವಣನು ವಿನಾಶ ಹೊಂದುತ್ತಾನೆ. ನಿನ್ನ ಸಹಾಯದಿಂದ ಖಂಡಿತ ಶೀಘ್ರದಲ್ಲಿ ಆ ರಾವಣನನ್ನು ನಾನು ನನ್ನ ಉಗ್ರವಾದ ಬಾಣಗಳಿಂದ ಸಂಹರಿಸುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮಚಂದ್ರ, ನಾನಿನ್ನು ಹೊರಡುತ್ತೇನೆ.
ಜಯ ಹೋ ಲಂಕೇಶ್ವರ. ನೀವೆಲ್ಲ ಏನು ಮಾಡುತ್ತಿರುವಿರಿ? ಎಷ್ಟು ಕಾಲ ಕಳೆಯುತ್ತಲ್ಲ, ಸೀತೆಯಲ್ಲೇನಾದರೂ ಬದಲಾವಣೆ ಬಂದಿದೆಯೋ ಇಲ್ಲವೋ? ಪ್ರತಿನಿತ್ಯ ಇವಳ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನ ಪಡುತ್ತಲೇ ಇದ್ದೇವೆ ಮಹಾಪ್ರಭು. ನಿಮ್ಮ ಅಪಾರ ಪರಾಕ್ರಮದ ಪ್ರಸಂಗಗಳನ್ನು ಒಂದರ ಮೇಲೆ ಒಂದಂತೆ ಇವಳಿಗೆ ತಿಳಿಸಿ ಹೇಳುತ್ತಲೇ ಇದ್ದೇವೆ ಪ್ರಭು. ನಿಮ್ಮ ಪರಾಕ್ರಮದ ಎದುರು ಎಂತೆಂಥ ವೀರರು, ಧೀರರು, ದೇವತೆಗಳು ಶರಣಾದರು ಎಂಬುದನ್ನೆಲ್ಲ ಹೇಳಿದ್ದೇವೆ ಮಹಾಪ್ರಭು. ಆದರೂ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಇವಳು ನಿಮಗೆ ಒಲಿಯುವಂತೆ ಮಾಡಲು ನಮ್ಮಿಂದ ಸಾಧ್ಯವಾಗಲಿಲ್ಲ ಮಹಾಪ್ರಭು. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನನ್ನ ಯಾವ ಯಾವ ಪರಾಕ್ರಮಗಳ ಬಗ್ಗೆ ಇವಳಿಗೆ ಹೇಳಿದ್ದೀರಿ? ನೀವು ನಿಮ್ಮ ಸೋದರ ಕುಬೇರನನ್ನು ಪರಾಭವಗೊಳಿಸುವುದನ್ನು ಹೇಳಿದ್ದೇವೆ. ನೀವು ಕೈಲಾಸ ಪರ್ವತವನ್ನು ಅಲುಗಾಡಿಸಿದ್ದು ಆ ಪರಮೇಶ್ವರನ ಅನುಗ್ರಹ ಪಡೆದಿದ್ದನ್ನು ಹೇಳಿದ್ದೇವೆ ಪ್ರಭು. ನೀವು ಮರುತನನ್ನು ಸೋಲಿಸಿದ್ದು, ದೇವತೆಗಳು ಪ್ರಾಣಿ ಪಕ್ಷಿಗಳ ರೂಪ ತಾಳಿದ್ದನ್ನು ಹೇಳಿದ್ದೇವೆ. ಅಷ್ಟೇ ಅಲ್ಲ ಮಹಾಪ್ರಭು, ರಾಮನ ಪೂರ್ವಜ ಇಕ್ಷ್ವಾಕು ವಂಶದ ಅನರಣ್ಯನನ್ನು ತಾವು ಸಂಹರಿಸಿದ ವಿಷಯವನ್ನು ಹೇಳಿದ್ದೇವೆ. ಓಹೋ, ನನ್ನ ಮತ್ತು ವಾನರ ವೀರ ವಾಲಿಯ ಸ್ನೇಹದ ಬಗ್ಗೆ ಇವಳಿಗೆ ತಿಳಿಸಿದ್ದೀರಾ? ಇಲ್ಲ ಪ್ರಭು, ಆ ವಿಷಯವನ್ನು ಹೇಳಿಲ್ಲ. ಈಗಲೇ ಹೇಳಲಿ ಪ್ರಭು. ಬೇಡ ಬೇಡ, ನನ್ನ ಮತ್ತು ವಾಲಿಯ ವಿಚಾರವನ್ನು ಹೇಳುವುದೇ ಬೇಡ. ಬೇಕಿದ್ದರೆ ನಾನು ಯಮನನ್ನು ಗೆದ್ದ ವಿಷಯವನ್ನು ಇವಳಿಗೆ ತಿಳಿಸಿ. ಅಪ್ಪಣೆ ಮಹಾಪ್ರಭು. ಸದ್ಯ ವಾಲಿಯಂತಹ ಪರಾಕ್ರಮಿ ನಮ್ಮ ಪ್ರಭುಗಳ ಮಿತ್ರ ಎಂದು ನಾವು ಹೇಳಬೇಕೆಂದುಕೊಂಡಿದ್ದೆವು. ಆ ವಿಷಯವನ್ನು ಹೇಳಬಾರದೆಂದು ಪ್ರಭುಗಳು ಹೇಳಿದ್ದು ಏಕಿರಬಹುದು? ಹೌದು, ಏಕಿರಬಹುದು. ವಾಲಿಯ ವಿಷಯವನ್ನು ಹೇಳಬಾರದೆಂದು ರಾವಣ ಏಕೆ ಹೇಳಿದ? ಏನೋ ಕಾರಣವಿದೆ. ತ್ರಿಜಟೆಯಿಂದ ಈ ವಿಷಯವನ್ನು ತಿಳಿದುಕೊಳ್ಳಬೇಕು. जय श्री राम, 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 जय श्री राम. ರಾಮಚಂದ್ರ ಪ್ರಭುವಿಗೆ ನಮೋ ನಮಃ. ರಾಮಚಂದ್ರ, ನಿನಗೆ ತಿಳಿಸಿದಂತೆ ನನ್ನ ಆದೇಶದಂತೆ ಅಪಾರ ವಾನರ ಸೈನ್ಯ ನಾನಾ ದಿಕ್ಕುಗಳಿಂದ ಕಿಷ್ಕಿಂದೆಗೆ ಆಗಮಿಸಿದೆ. ನಮ್ಮ ಸೇನಾ ನಾಯಕರು ನಿನ್ನ ದರ್ಶನಕ್ಕಾಗಿ ಹೊರಗೆ ಕಾದು ನಿಂತಿದ್ದಾರೆ. ಸೀತಾನ್ವೇಷಣೆಗೆ ನಿನ್ನ ಆಗ್ರಹಕ್ಕಾಗಿ ಅಂಗದ, ಹನುಮಂತ, ಜಾಂಬವಂತ ಎಲ್ಲರೂ ಆಗಮಿಸಿದ್ದಾರೆ. ರಾಮಚಂದ್ರ ಪ್ರಭು, ಸುಗ್ರೀವ ಮಹಾರಾಜರ ಆದೇಶದಂತೆ ಎಲ್ಲ ವಾನರರೂ ಬಂದಿದ್ದಾರೆ. ಜೊತೆಗೆ ಈ ಜಾಂಬವಂತ ನಿಮ್ಮ ಸೇವೆಗೆಂದು ಆತುರದಿಂದ ಬಂದಿದ್ದಾನೆ. ರಾಮಚಂದ್ರ, ಪುರುಷೋತ್ತಮ, ನಾನಂತೂ ನಿನ್ನ ಆಜ್ಞೆಯನ್ನು ಪಡೆದು ಈಗಲೇ ಸೀತಾ ಅನ್ವೇಷಣೆಗೆ ಹೊರಡಲು ಆತುರನಾಗಿದ್ದೇನೆ. ದಯಮಾಡಿ ಆಜ್ಞೆ ನೀಡು ಮಹಾನುಭಾವ. ವಾನರ ಶ್ರೇಷ್ಠ ಹನುಮಂತ, ಜಾಂಬವಂತ, ನನ್ನ ಮೇಲಿನ ಪ್ರೀತಿಯಿಂದ ನೀವು ತೋರುತ್ತಿರುವ ಆಸಕ್ತಿ, ಉತ್ಸಾಹವನ್ನು ಕಂಡು ನಾನು ಬಹಳ ಸಂತುಷ್ಟನಾಗಿದ್ದೇನೆ. ರಾಮಚಂದ್ರ, ನನ್ನ ವಾನರ ವೀರರು ಸಾಮಾನ್ಯರಲ್ಲ. ಬಲಶಾಲಿಗಳು, ಕಾಮರೂಪಿಗಳು, ಮಹಾಪರಾಕ್ರಮಿಗಳು. ಅವರು ಭೂಮಿಯಲ್ಲೂ ಸಮುದ್ರದಲ್ಲೂ ಸ್ವೇಚ್ಛೆಯಾಗಿ ಸಂಚರಿಸಬಲ್ಲವರು. ದೈತ್ಯ ದಾನವರನ್ನು ಎದುರಿಸಿ ಗೆಲ್ಲಬಲ್ಲವರು. ಅವರೆಲ್ಲ ಅಪಾರ ಸಂಖ್ಯೆಯಲ್ಲಿದ್ದಾರೆ. ಅವರ ಕೈ ಕೆಳಗೆ ಬಲಶಾಲಿಗಳಾದ, ಸಮರ್ಥರಾದ ವಾನರರಿದ್ದಾರೆ. ಸೀತಾನ್ವೇಷಣೆ ಕಾರ್ಯಕ್ಕೆ ಅವರಿಗೆಲ್ಲ ನೀನೇ ಆಜ್ಞೆ ನೀಡುವುದು ಉಚಿತ. ವಾನರ ರಾಜ, ನಿನ್ನ ಆಸಕ್ತಿ, ಶ್ರದ್ಧೆಯನ್ನು ಕಂಡು ನಾನು ಬಹಳ ಪ್ರಸನ್ನನಾಗಿದ್ದೇನೆ. ಆದರೆ ಸುಗ್ರೀವ, ಮೊದಲು ನನ್ನ ಸೀತೆ ಬದುಕಿರುವಳೋ ಇಲ್ಲವೋ ಎಂದು ನಾವು ತಿಳಿಯಬೇಕು. ಆ ರಾವಣ ನೆಲೆಸುವ ದೇಶ
ಅದರ ಪರಿಸ್ಥಿತಿಯನ್ನು ನಾವು ತಿಳಿಯಬೇಕು. ಆ ನಂತರ ನನ್ನ ಶತ್ರುವಾದ ಆ ರಾವಣನನ್ನು ಧ್ವಂಸ ಮಾಡುವ ಕಾರ್ಯವನ್ನು ನಾನು ನಿಮ್ಮೊಡನೆ ಸಮಾಲೋಚಿಸಬಹುದು. ರಾಮಚಂದ್ರ, ನಿನ್ನ ಧರ್ಮಪತ್ನಿ ಜೀವಂತವಾಗಿರುವುದರಲ್ಲಿ ಸಂದೇಹವೇ ಇಲ್ಲ. ಆ ಕ್ರೂರ ರಾಕ್ಷಸನಿಗೆ ಸೀತಾಮಾತೆಯ ಪ್ರಾಣಕ್ಕೆ ಸಂಚಕಾರ ತರುವ ಧೈರ್ಯವೆಲ್ಲಿ ಬರುತ್ತದೆ? ನಮ್ಮ ವಾನರ ವೀರರು ಖಂಡಿತ ಸೀತಾಮಾತೆಯನ್ನು ಕಂಡು ಹಿಡಿಯುತ್ತಾರೆ. ಮಿತ್ರ ಸುಗ್ರೀವ, ಸೀತಾ ಅನ್ವೇಷಣೆಯ ಕಾರ್ಯದಲ್ಲಿ ನಾನಾಗಲಿ ನನ್ನ ಸೋದರ ಲಕ್ಷ್ಮಣನಾಗಲಿ ಇಲ್ಲಿಯವರೆಗೂ ಅಸಮರ್ಥರಾಗಿದ್ದೇವೆ. ರಾಘವ, ನಿನಗಿಂತ ಸಮರ್ಥರು ಯಾರಿದ್ದಾರೆ? ನಾನು ವಾಸ್ತವವನ್ನೇ ಹೇಳುತ್ತಿದ್ದೇನೆ ಹನುಮಂತ. ಸುಗ್ರೀವ, ಈಗ ಈ ಕಾರ್ಯಕ್ಕೆ ನೀನೇ ಕಾರಣನು, ನೀನೇ ನಿಯಾಮಕನಾಗಿರುವೆ. ನಿನ್ನ ಸೈನಿಕರಿಗೆ ಸೂಕ್ತವಾಗಿ ನೀನೇ ಆಜ್ಞೆ ಮಾಡು. ನೀನೇ ಪ್ರಾಜ್ಞ, ನನಗೆ ಪರಮಾಪ್ತ. ಸೀತೆ ಅನ್ವೇಷಣೆಯ ಕಾರ್ಯವನ್ನು ಹೇಗೆ ನೆರವೇರಿಸಬೇಕೆಂದು ನಿನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಯಾರ್ಯಾರಿಗೆ ಯಾವ ಆದೇಶವನ್ನು ನೀಡಬೇಕೋ ಅದನ್ನು ನೀನೇ ನೀಡು. ಅದನ್ನು ನಾನು ಅನುಮೋದಿಸುತ್ತೇನೆ. ಮಹಾಪರಾಕ್ರಮಿಗಳಾದ ವಾನರ ಶ್ರೇಷ್ಠರೇ, ನನ್ನ ಪ್ರಿಯ ಮಿತ್ರ ಸುಗ್ರೀವ ಪ್ರಭುವಿನ ಆಜ್ಞಾನುಸಾರವಾಗಿ ಸೀತಾ ಅನ್ವೇಷಣೆಯ ಮಹಾ ಕಾರ್ಯಕ್ಕೆ ನಿಮ್ಮ ಸೇನಾ ಸಮೇತರಾಗಿ ಆಗಮಿಸಿರುವ ನಿಮಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಈಗ ನಿಮ್ಮ ಪ್ರಭು ಸುಗ್ರೀವನ ಮಾರ್ಗಸೂಚನೆಯಂತೆ ನೀವೆಲ್ಲರೂ ಕಾರ್ಯ ತತ್ಪರರಾಗಿ. ಹಾಗೇ ಆಗಲಿ ರಾಮಚಂದ್ರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಾನರ ವೀರರೇ, ನೀವೆಲ್ಲ ದೇಶ ಕಾಲ ಸ್ವರೂಪವನ್ನು ತಿಳಿದಿದ್ದೀರಿ, ನೀತಿಶಾಸ್ತ್ರಗಳನ್ನು ಬಲ್ಲರಿದ್ದೀರಿ, ಸಕಲ ಉಪಾಯಗಳು ನಿಮಗೆ ತಿಳಿದಿವೆ. ಸಮಯ ಸಂದರ್ಭಕ್ಕನುಗುಣವಾಗಿ ಕಾರ್ಯರೂಪವನ್ನು ರೂಪಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಚಂದ್ರ ಸೂರ್ಯ ಸದೃಶರಾದ ವೇಗಶಾಲಿಗಳಾದ ಲಕ್ಷ ಲಕ್ಷ ವಾನರ ಸೈನಿಕರೊಡನೆ ಪರ್ವತ ಕಾನನಗಳಿಂದ ಕೂಡಿರುವ ಪೂರ್ವ ದಿಕ್ಕಿಗೆ ಪ್ರಯಾಣ ಬೆಳೆಸಿ ವನ ಪ್ರದೇಶ, ಗಿರಿ ಪ್ರದೇಶಗಳಲ್ಲಿ ರಾಮಪತ್ನಿ ಸೀತಾದೇವಿಯನ್ನು ಹುಡುಕಬೇಕು. ಖಂಡಿತ ಹುಡುಕುತ್ತೇವೆ. ಅಂಗುಲ ಪ್ರದೇಶವನ್ನು ಬಿಡದಂತೆ ಹುಡುಕುತ್ತೇವೆ ಸುಗ್ರೀವ ಪ್ರಭು. ಭಾಗೀರಥಿ, ಸರಯು, ಯಮುನಾ ನದಿ ಪ್ರದೇಶಗಳಲ್ಲೆಲ್ಲ ಹುಡುಕಬೇಕು. ಸರಸ್ವತಿ, ಸಿಂಧು, ಮಹಿ ಮತ್ತು ಕಾಲಮಹಿ ನದಿ ಪ್ರದೇಶಗಳೆಲ್ಲ ಹುಡುಕಬೇಕು. ಬ್ರಹ್ಮಮೂಲವೆಂಬ ಪ್ರದೇಶವನ್ನು ಹುಡುಕಿ ವಿದೇಹ, ಮಾದ, ಅನಂಗ, ಪುಂಡ್ರ, ಅಂಗ ದೇಶಗಳಲ್ಲೆಲ್ಲ ಸೀತಾದೇವಿಯನ್ನು ಹುಡುಕಬೇಕು. ಹಾಗೆ ಆಗಲಿ ಸುಗ್ರೀವ ಪ್ರಭು. ನಮ್ಮ ಸೈನ್ಯ ನದಿಗಳನ್ನು ಸುಲಭವಾಗಿ ದಾಟುತ್ತದೆ, ಪರ್ವತಗಳನ್ನು ಸುಲಲಿತವಾಗಿ ಏರುತ್ತದೆ. ಅಷ್ಟು ಮಾತ್ರವಲ್ಲ ಮಿತ್ರರೇ, ಸಮುದ್ರದಲ್ಲಿ ಮುಳುಗಿರುವವರು, ಗುಹೆಗಳಲ್ಲಿ ಆಶ್ರಯ ಪಡೆದಿರುವವರು, ನಗರಗಳಲ್ಲಿರುವವರನ್ನು ವಿಚಾರಿಸಬೇಕು. ಸ್ವೇಚ್ಛೆಯಾಗಿ ವಿಹರಿಸುತ್ತಿರುವ ರಾಕ್ಷಸರು, ಕಿರಾತಕರನ್ನು ಸೀತಾದೇವಿಯ ಬಗ್ಗೆ ಕೇಳಬೇಕು. ಕೇಳುತ್ತೇವೆ, ಖಂಡಿತ ಕೇಳುತ್ತೇವೆ ಪ್ರಭು. ಯುವದ್ವೀಪ, ರೂಪದ್ವೀಪ, ಸುವರ್ಣ ದ್ವೀಪಕ್ಕೆ ಹೋಗಿ ಅಲ್ಲೆಲ್ಲ ಸೀತಾದೇವಿಯನ್ನು ಹುಡುಕಬೇಕು. ನಾನು ಹೇಳಿರುವ ಪ್ರದೇಶಗಳಲ್ಲದೆ ನಾನು ಹೇಳದಿರುವ ಗಿರಿ ಪ್ರದೇಶ, ವನ ಪ್ರದೇಶಗಳಲ್ಲಿ ಸೀತಾಮಾತೆಯನ್ನು ಶೋಧಿಸಿ. ನಿಮ್ಮ ಆದೇಶದಂತೆಯೇ ನಡೆದುಕೊಳ್ಳುತ್ತೇವೆ ಪ್ರಭು. ವಾನರ ವೀರರೇ, ನೀವೆಲ್ಲ ಉದಯಗಿರಿವರೆಗೆ ಮಾತ್ರ ಹೋಗಲು ಸಾಧ್ಯ. ಅಲ್ಲೆಲ್ಲ ರಾವಣನು ಇರುವ ಸ್ಥಳವನ್ನು, ಸೀತಾದೇವಿ ಸ್ಥಳವನ್ನು ತಿಳಿದು 1 ತಿಂಗಳ ಒಳಗೆ ಹಿಂದಿರುಗಬೇಕು. ಅವಧಿ ಮುಗಿದ ಮೇಲೆ ಯಾರು ಹೊರಗೆ ಇರಬಾರದು. ಹಾಗೇನಾದರೂ ತಿಂಗಳು ಕಳೆದ ನಂತರ ಬಂದರೆ ಅವರು ಮರಣದಂಡನೆಗೆ ಗುರಿಯಾಗುತ್ತಾರೆ. ಅಷ್ಟರೊಳಗೆ ಎಲ್ಲಿರುವಳೆಂದು ಖಚಿತವಾಗಿ ತಿಳಿದು ಹಿಂದಿರುಗಿ ಬರುತ್ತೇವೆ ಪ್ರಭು. ಮಿತ್ರರೇ, ರಘುವಂಶ ಪ್ರದೀಪ ಶ್ರೀರಾಮನ ಪ್ರಿಯ ಪತ್ನಿ ಸೀತಾದೇವಿ ಇರುವಿಕೆಯನ್ನು ತಿಳಿದು ಬಂದರೆ ನೀವೆಲ್ಲ ಸುಖಿಯಾಗಿರುವಿರಿ, ನನಗೂ ಸಂತೋಷವಾಗುವುದು. ನೀವೆಲ್ಲ ಪ್ರಯಾಣ ಬೆಳೆಸಿರಿ. ಉಳಿದ ವಾನರರಿಗೆ ಏನು ಮಾಡಬೇಕೆಂದು ತಿಳಿಸುತ್ತೇನೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.
ವಿಭೀಷಣ, ಪ್ರಮುಖರಾದ ಕಪಿಶ್ರೇಷ್ಠರೇ, ನೀವು 2 ಲಕ್ಷ ಸೇನೆಯೊಡನೆ ಪಶ್ಚಿಮ ದಿಕ್ಕಿಗೆ ಹೋಗಿ ಸೀತಾದೇವಿಯನ್ನು ಹುಡುಕಿ. ನಾವು ಸಿದ್ಧರಾಗಿದ್ದೇವೆ ಪ್ರಭು. ನೀವೆಲ್ಲ ಸೌರಾಷ್ಟ್ರ, ಬಾಹ್ಲೀಕ ಮತ್ತು ಭೀಮ ದೇಶಗಳಲ್ಲೆಲ್ಲ ಹುಡುಕಿ. ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ತೀರಗಳಲ್ಲೆಲ್ಲ ಹುಡುಕಿ. ಗಿರಿ ಪ್ರದೇಶ, ವನ ಪ್ರದೇಶಗಳಲ್ಲೆಲ್ಲ ಹುಡುಕಿ. ಸಫಲರಾಗದಿದ್ದರೆ ಇನ್ನೂ ಮುಂದೆ ಹೋಗಿ. ಅಲ್ಲಿ ಪಶ್ಚಿಮ ತೀರವನ್ನು ಸೇರುತ್ತೀರಿ. ಆ ಪಶ್ಚಿಮ ತೀರದಲ್ಲಿ ಎಚ್ಚರಿಕೆಯಿಂದ ಶೋಧನೆ ಮಾಡಿ. ಅಂದರೆ ನಾವು ಸಮುದ್ರವನ್ನು ದಾಟಿ ಹೋಗಬೇಕೇ? ಅದರ ಅಗತ್ಯವಿದೆ ಎಂದು ನನಗನಿಸುವುದಿಲ್ಲ. ಅಲ್ಲಿ ಸಿಗುವ ಚಕ್ರವಂತ ಪರ್ವತದಲ್ಲಿ ಗುಹೆಗಳಲ್ಲಿ ಸೀತೆಯನ್ನು, ರಾವಣನನ್ನು ಹುಡುಕಬೇಕು. ಅಲ್ಲಿಂದ ಮುಂದೆ ಹೋದರೆ ಅಗಾಧವಾದ ಸಮುದ್ರ ತೀರದಲ್ಲಿ 64 ಗಜಗಳ ವಿಸ್ತೀರ್ಣವುಳ್ಳ ಸುವರ್ಣವಾದ ಶಿಖರದಿಂದ ಕೂಡಿರುವ ಪ್ರಾಗ್ಜೋಷಿಕ ಎಂಬ ಪಟ್ಟಣವಿದೆ. ಅಲ್ಲೆಲ್ಲ ಸೀತಾದೇವಿಗಾಗಿ ಹುಡುಕಬೇಕು. ಆಗಲಿ ಪ್ರಭು, ನಾವು ಹುಡುಕುತ್ತೇವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸ್ವಾಮಿ, ನೀವು ಎಲ್ಲಿರುವಿರಿ? ಹೇಗಿರುವಿರಿ? ನನ್ನನ್ನು ಕಾಣದೆ ಎಷ್ಟು ದುಃಖ ಪಡುತ್ತಿರುವಿರಿ? ಸ್ವಾಮಿ, ನಾನು ಇನ್ನು ಎಷ್ಟು ಕಾಲ ನಿಮ್ಮ ವಿಯೋಗದ ದುಃಖವನ್ನು ಸಹಿಸಲಿ? ಒಂದೊಂದು ಕ್ಷಣವೂ ನನಗೆ ಒಂದೊಂದು ಯುಗದಂತೆ ಭಾಸವಾಗುತ್ತಿದೆ. ಈ ದುಷ್ಟ ರಾವಣನ ಅಟ್ಟಹಾಸವನ್ನು ಕಂಡು ಯಾವ ಕ್ಷಣದಲ್ಲಿ ನನ್ನ ಜೀವ ಹೋಗುವುದೋ ಎಂದು ಭಯವಾಗುತ್ತಿದೆ. ನಾನು ಸಾಯಲು ಹೆದರುತ್ತಿಲ್ಲ ಸ್ವಾಮಿ. ನಿಮ್ಮಿಂದ ದೂರವಾಗಿ ಈ ದುರುಳ ರಾಕ್ಷಸನ ವಶದಲ್ಲಿ ಅನಾಥಳಾಗಿ ಸಾಯಬೇಕಲ್ಲ ಎಂದು ಸಂಕಟವಾಗುತ್ತಿದೆ. ಸಾಯಲೇಬೇಕಾದರೆ ನಿಮ್ಮ ಪಾದಗಳಲ್ಲಿ ತಲೆ ಇಟ್ಟು ಶಾಂತಳಾಗಿ ಸಾಯಲು ಬಯಸುತ್ತೇನೆ ಸ್ವಾಮಿ. ಸೀತೆ, ಸೀತೆ, ತ್ರಿಜಟೆ, ನೀನಾ? ಏನು ಯೋಚಿಸುತ್ತಿರುವೆ ಜಾನಕಿ? ನಾನು ಬಂದು ಈ ರಾಕ್ಷಸಿಯರನ್ನೆಲ್ಲ ನಿದ್ರಾವಶರನ್ನಾಗಿ ಮಾಡಿದ್ದು ನೀನು ಗಮನಿಸದೇ ಇರುವಷ್ಟು ಗಾಢವಾದ ಯೋಚನೆ ಏನು ಸೀತೆ? ನನ್ನ ಸ್ವಾಮಿಯನ್ನು ಬಿಟ್ಟು ನಾನು ಬೇರೆ ಏನನ್ನು ಯೋಚಿಸಲಿ ತ್ರಿಜಟೆ? ನನ್ನ ಸ್ವಾಮಿಯ ಪಾದದ ಬಳಿ ಸಾವು ದೊರಕಲಿ ಎಂದು ಬೇಡಿಕೊಳ್ಳುತ್ತಿದ್ದೆ. ಸಾವಿನ ಬಗ್ಗೆ ಏಕೆ ಯೋಚಿಸುತ್ತಿರುವೆ? ಆದಷ್ಟು ಶೀಘ್ರವಾಗಿ ನೀನು ನಿನ್ನ ಸ್ವಾಮಿಯನ್ನು ಸೇರುತ್ತಿ. ಖಂಡಿತ ನಿನಗೆ ಬಿಡುಗಡೆ ಸಿಗುತ್ತದೆ. ಆ ಶುಭ ಸಮಯ ಹತ್ತಿರವಾಗುತ್ತದೆ. ಅದಕ್ಕೆ ಮುನ್ಸೂಚನೆ ಎಂಬಂತೆ ನಿನ್ನ ಸ್ವಾಮಿಯಿಂದ ನಾನು ನನ್ನ ತಂದೆ ವಿಭೀಷಣ ಪ್ರಭುಗಳಿಂದ ಕೇಳಿ. ಹೌದೇ? ವಾಲಿಯನ್ನು ನನ್ನ ಸ್ವಾಮಿ ಸಂಹರಿಸಿದರೆ? ಓ, ಅದಕ್ಕೆಂದೇ ರಾವಣ ವಾಲಿಯ ವಿಷಯವನ್ನು ನನಗೆ ಹೇಳಬಾರದೆಂದು ಈ ರಾಕ್ಷಸಿಯರಿಗೆ ಆಜ್ಞೆ ಮಾಡಿರಬೇಕೆಂದು ಕಾಣುತ್ತದೆ. ಖಂಡಿತ ಅದೇ ಸತ್ಯ. ಏಕೆಂದರೆ ವಾಲಿ ರಾವಣನ ಮಿತ್ರನಾಗಿದ್ದ. ರಾವಣನಿಗಿಂತ ಎಷ್ಟೋ ಪಾಲು ಬಲಶಾಲಿ. ಅವನನ್ನು ಗೆಲ್ಲಲಾಗುವುದಿಲ್ಲವೆಂದೇ ರಾವಣ ವಾಲಿಯೊಂದಿಗೆ ಸ್ನೇಹ ಮಾಡಿದ್ದ. ಅಂಥ ವಾಲಿಯನ್ನೇ ಸಂಹರಿಸಿದ ರಾಮನ ಬಗ್ಗೆ ಕೇಳಿರುವ ರಾವಣ ಆತಂಕಗೊಂಡಿರುತ್ತಾನೆ. ಅವನ ಮನಸ್ಸಿನಲ್ಲಿ ಈಗಾಗಲೇ ಭಯದ ಬೀಜ ಮೊಳೆತಿರುತ್ತದೆ. ಇದನ್ನೆಲ್ಲ ಕೇಳಿದ ಮೇಲೆ ನನ್ನ ಸ್ವಾಮಿ ಸುಗ್ರೀವನ ಸ್ನೇಹ ಮಾಡಿರಬೇಕೆನಿಸುತ್ತಿದೆ. ಅದು ಸತ್ಯ ಸೀತೆ. ಸುಗ್ರೀವ ಕಿಷ್ಕಿಂಧೆಯಲ್ಲಿ ವಾನರ ರಾಜನಾಗಿ ಪಟ್ಟಾಭಿಷಿಕ್ತನಾಗಿದ್ದಾನೆ. ಮಳೆಗಾಲ ಮುಗಿದ ಕೂಡಲೇ ಅಪಾರವಾದ ವಾನರ ಸೈನ್ಯ ನಿನ್ನನ್ನು ಹುಡುಕಿಕೊಂಡು ಕಿಷ್ಕಿಂಧೆಯಿಂದ ಹೊರಟಿದೆಯಂತೆ. ಮೊಟ್ಟ ಮೊದಲ ಸಲ ನನ್ನ ಮನಸ್ಸಿನಲ್ಲಿ ಉಲ್ಲಾಸ ಹೆಜ್ಜೆ ಇಡುತ್ತಿದೆ. ನಾನು ನಿನಗೆ ಎಷ್ಟು ಸಲ ಧನ್ಯವಾದ ಹೇಳಿದರೂ ಸಾಲದು. ಸಹೋದರ, ಮಿತ್ರ ಸುಗ್ರೀವನ ಉತ್ಸಾಹವನ್ನು ವರ್ಣಿಸುವಂತಿಲ್ಲ. ಏನಾಯ್ತು ಲಕ್ಷ್ಮಣ? ಸಹೋದರ, ಸುಗ್ರೀವ ತನ್ನ ಸೇನಾ ಮುಖಂಡರನ್ನು ಅತ್ತಿಗೆ ಅನ್ವೇಷಣೆಯ ಕಾರ್ಯದಲ್ಲಿ ನಿಯೋಜಿಸಿದ. ಅವರು ಸಾಗಬೇಕಾದ ದಿಕ್ಕು, ಪರ್ವತ, ನದಿ ತೀರ, ದೇಶ, ನಗರ ಎಲ್ಲವನ್ನು ವಿವರವಾಗಿ ತಿಳಿಸಿದ. ಹೌದೇನು? ಹೌದು ಸಹೋದರ. ಸುಗ್ರೀವನ ಆಸಕ್ತಿ, ವಾನರ ವೀರರ ಉತ್ಸಾಹವನ್ನು ನೋಡಿದರೆ ಅತ್ತಿಗೆ ಭೂಮಂಡಲದ ಯಾವ ಮೂಲೆಯಲ್ಲಿದ್ದರೂ ಖಂಡಿತ ಹುಡುಕುತ್ತಾರೆ ಎಂಬ ನಂಬಿಕೆ ಬರುತ್ತಿದೆ. ಸೋದರ ಲಕ್ಷ್ಮಣ,
ನಮ್ಮ ಮಿತ್ರ ಸುಗ್ರೀವನ ಶ್ರದ್ಧೆಯನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತಿದೆ. ಆದರೆ ವಾನರರು ಎಲ್ಲಾ ದಿಕ್ಕುಗಳಿಗೆ ಹೋದರೂ ನನ್ನ ಸೀತೆ ಇರುವುದು ಒಂದೇ ಕಡೆಯಲ್ಲಿ ಅಲ್ಲವೇ? ಆ ದಿಕ್ಕಿಗೆ ಹೋಗಿ ಯಾವ ಪರಾಕ್ರಮಿ ನನ್ನ ಸೀತೆಯನ್ನು ಕಾಣುವಲ್ಲಿ ಯಶಸ್ವಿಯಾಗುತ್ತಾನೋ ನನಗೆ ಗೊತ್ತಿಲ್ಲ. ಆದರೆ ಅಂತಹ ಮಹನೀಯನ ಕೈಗೆ ನಾನು ನನ್ನ ಮುದ್ರೆ ಉಂಗುರವನ್ನು ಕೊಟ್ಟು ನನ್ನ ಸೀತೆಗೆ ಕೊಡುವಂತೆ ಹೇಳಿ ಕಳುಹಿಸಬೇಕು. ಅಂತಹ ಸಾಮರ್ಥ್ಯವುಳ್ಳ ವಾನರ ವೀರ ನಿನ್ನ ದೃಷ್ಟಿಯಲ್ಲಿ ಯಾರಿದ್ದಾರೆ ಸಹೋದರ? ನೆನಪು ಮಾಡಿಕೋ ಲಕ್ಷ್ಮಣ. ನಾವು ಕಿಷ್ಕಿಂಧೆಗೆ ಬಂದಾಗ ಮೊಟ್ಟ ಮೊದಲು ಕಂಡ ಆತನ ಪರಾಕ್ರಮ, ತೇಜಸ್ಸು, ಅವನಿಗೆ ನನ್ನ ಮೇಲಿರುವ ಭಕ್ತಿ, ಅವನ ಚತುರ ಮತಿ, ಕಾರ್ಯಶ್ರದ್ಧೆ ಎಲ್ಲವೂ ನನ್ನ ಮನಸ್ಸನ್ನು ಆವರಿಸಿಕೊಂಡಿವೆ. ಅಂದರೆ ನೀನು ಹನುಮಂತನ ವಿಷಯ ಹೇಳುತ್ತಿರುವೆ ಸಹೋದರ? ಹೌದು ಲಕ್ಷ್ಮಣ. ಆ ಮಾರುತಿ ಸಾಮಾನ್ಯನಲ್ಲ. ಅವನು ಮಹಾಮಹಿಮನೆಂದು ಅನಿಸುತ್ತಿದೆ. ಅವನ ಮಾತು, ನಯ, ವಿನಯ, ಅವನ ಶಕ್ತಿ ಸಂಪನ್ನತೆ ಅಪೂರ್ವ ಲಕ್ಷ್ಮಣ. ಅವನ ಕೈಗೆ ನಾನು ನನ್ನ ಮುದ್ರೆ ಉಂಗುರವನ್ನು ಕೊಡುತ್ತೇನೆ. ನಿನ್ನ ಭಾವನೆ ಅರ್ಥವಾಯಿತು ಸಹೋದರ. ಮಹಾತ್ಮನಾದ ಮಾರುತಿಯನ್ನು ನಿನ್ನ ಬಳಿಗೆ ಕರೆತರುತ್ತೇನೆ. ವಾನರ ಶ್ರೇಷ್ಠ ಹನುಮಂತ, ಮಹಾ ತೇಜಸ್ವಿ ಜಾಂಬವಂತ, ಮಹಾಬಲ ಅಂಗದ, ಅನಂಗ, ವಿವಿಧ, ಗಜ, ಗವಾಕ್ಷ, ಮೈಂದ, ವಿಜಯ, ಉಲ್ಕಾಮುಖಿ, ಜ್ವಾಲಾಮುಖಿ, ನೀವೆಲ್ಲ ದಕ್ಷಿಣ ದಿಕ್ಕಿನ ವಿಂಧ್ಯ ಪರ್ವತದ ಕಡೆಗೆ ಪ್ರಯಾಣ ಬೆಳೆಸಿ ಅಲ್ಲಿಂದ ನರ್ಮದಾ ನದಿಯ ತೀರಕ್ಕೆ ಹೋಗಿ ಅಲ್ಲೆಲ್ಲ ಗೋದಾವರಿ, ಕೃಷ್ಣವೇಣಿ ನದಿ ತೀರಗಳಲ್ಲಿ ಸೀತೆಗಾಗಿ ಹುಡುಕಬೇಕು. ಮಹಾರಾಜ, ಅಲ್ಲಿ ಸುಳಿವು ದೊರೆಯದಿದ್ದರೆ? ವರಾರ ನದಿಯಲ್ಲಿ ಹುಡುಕಿ ಅಲ್ಲಿಂದ ಮೇಕಲ, ಉತ್ಕಲಾ ನದಿಗಳನ್ನು ದಾಟಿ ದಾಶರಣ ನಗರಕ್ಕೆ ಹೋಗಿ ಅಲ್ಲಿಂದ ಅಶ್ವವಂತಿ, ಅವಂತಿ, ವಿದರ್ಭ ದೇಶಗಳಲ್ಲಿ ಸಂಚರಿಸಿ ಸೀತೆಗಾಗಿ ಹುಡುಕಬೇಕು. ಅಲ್ಲಿಯೂ ಸೀತಾದೇವಿ ಕಾಣದಿದ್ದರೆ? ಆಂಧ್ರ, ಪುಂಡ್ರ, ಚೋಳ, ಪಾಂಡ್ಯ, ಕೇರಳ ದೇಶಗಳಲ್ಲೆಲ್ಲ ಹುಡುಕಬೇಕು. ಮಲಯ ಪರ್ವತಗಳಲ್ಲೆಲ್ಲ ಹುಡುಕಬೇಕು. ಅಲ್ಲಿ ಸಿಗುವ ರಮ್ಯವಾದ ಕಾವೇರಿ ತೀರದಲ್ಲೂ ಸೀತಾದೇವಿಯನ್ನು ಹುಡುಕಬೇಕು. ಅಲ್ಲಿಂದ ಮುಂದಕ್ಕೆ ಸಮುದ್ರ ತೀರವನ್ನು ಸೇರುತ್ತೇವೆ ಸುಗ್ರೀವ. ಹೌದು ಜಾಂಬವಂತ. ಅದಕ್ಕೂ ಮೊದಲು ತಾಮ್ರವರ್ಣ ನದಿ ಸಿಗುತ್ತದೆ. ಅದನ್ನು ದಾಟಿದರೆ ಪಾಂಡ್ಯ ದೇಶ ಎದುರಾಗುತ್ತದೆ. ಅಲ್ಲಿಂದ ಮುಂದೆ ಹೋದರೆ ದಕ್ಷಿಣ ಸಮುದ್ರ ನದಿ ತೀರವನ್ನು ಸೇರುತ್ತೀರಿ. ಸಮುದ್ರವನ್ನು ದಾಟುವುದಾದರೆ ನಿಮ್ಮ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ಕಾರ್ಯೋನ್ಮುಖರಾಗಿ. ಸುಗ್ರೀವ ಪ್ರಭು, ಸೀತಾ ಅನ್ವೇಷಣೆಗಾಗಿ ದಕ್ಷಿಣ ಸಮುದ್ರ ಕಡೆಯ ಗಡಿ ಎಂದು ನಾವು ಭಾವಿಸಬೇಕಾಗಿಲ್ಲ. ಅದೇನು ನಿಜ ಮಾರ್ಗ. ದಕ್ಷಿಣ ಸಮುದ್ರದಲ್ಲಿ 100 ಯೋಜನಾ ವಿಸ್ತೀರ್ಣವುಳ್ಳ ಒಂದು ದ್ವೀಪವಿದೆ. ಆ ದ್ವೀಪಕ್ಕೆ ಮನುಷ್ಯರ್ಯಾರು ಹೋಗಲಾಗುವುದಿಲ್ಲವಂತೆ. ಸಮರ್ಥರಾದ ವಾನರ ವೀರರಾದ ನೀವು ಆ ದ್ವೀಪಕ್ಕೆ ಹೋಗಿ ಅಲ್ಲೆಲ್ಲ ಸೀತಾದೇವಿಗಾಗಿ ಹುಡುಕಾಡಬೇಕು. ಆ ದಕ್ಷಿಣ ಸಮುದ್ರದ ಮಧ್ಯಭಾಗದಲ್ಲಿ ನೆರಳಿನ ಮೂಲಕವಾಗಿಯೇ ಪ್ರಾಣಿಗಳನ್ನು ಹಿಡಿದು ಭಕ್ಷಿಸುವ ಅಂಗಾರಕಿ ಎಂಬ ರಾಕ್ಷಸಿ ಇದ್ದಾಳೆ. ಅವಳನ್ನು ಜಯಿಸಿ ನಿಮ್ಮಲ್ಲಿ ಯಾರಾದರೂ ಆ ದ್ವೀಪವನ್ನು ಮುಟ್ಟಿದರೆ ನನಗೆ ಅತೀವ ಸಂತೋಷವಾಗುತ್ತದೆ. ಏಕೆಂದರೆ ಅದೇ ಲಂಕೆ ಆದರೆ ಅದೇ ಆ ರಾವಣನ ನಿವಾಸ ಸ್ಥಾನವಾಗಿರುತ್ತದೆ. ನಾವು ಲಂಕೆಗೆ ಹೋಗುತ್ತೇವೆ, ಸೀತಾದೇವಿಯನ್ನು ಹುಡುಕುತ್ತೇವೆ. ಯಾವ ವಾನರ ವೀರನು 1 ತಿಂಗಳ ಅವಧಿಯೊಳಗೆ ಸೀತಾದೇವಿಯನ್ನು ಇಂಥ ಕಡೆ ಕಂಡನೆಂದು ಬಂದು ಹೇಳುವನೋ ಅವನು ನನಗೆ ಸರಿಸಮನಾದ ಭೋಗಭಾಗ್ಯವನ್ನು ಪಡೆಯುತ್ತಾನೆ. ಸೀತಾದೇವಿಯನ್ನು ಹುಡುಕಿದವನಿಗಿಂತ ಪ್ರಿಯನಾದವನು ನನಗೆ ಬೇರೆ ಯಾರೂ ಇರುವುದಿಲ್ಲ. ಅವನೇ ನನ್ನ ಪ್ರಾಣಕ್ಕಿಂತ ಪ್ರಿಯವಾಗುತ್ತಾನೆ, ನನ್ನ ಪರಮ ಬಂಧುವಾಗುತ್ತಾನೆ. ವಾನರ ವೀರರೇ, ನಿಮ್ಮ ಬಲ ಪರಾಕ್ರಮಗಳಲ್ಲಿ ನನಗೆ ನಂಬಿಕೆ ಇದೆ. ನಿಮ್ಮ ಪುರುಷ ಪ್ರಯತ್ನವನ್ನು, ಬುದ್ಧಿಶಕ್ತಿಯನ್ನು ಬಳಸಿ ಸೀತಾದೇವಿ ಇರುವಿಕೆಯನ್ನು ತಿಳಿದು ಬನ್ನಿ. ಜೈ ಶ್ರೀರಾಮ್! 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 ಜೈ ದಕ್ಷಿಣ ಶ್ರೀರಾಮ್! ದಿಕ್ಕಿಗೆ ಹೊರಟಿರುವ ಹನುಮಂತನನ್ನು ನನ್ನ ಸಹೋದರ ಕಾಣಲು ಬಯಸಿದ್ದಾನೆ. ಹನುಮಂತ, ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್!
ನೀನು ಬಯಸಿದಂತೆ ಮಹನೀಯನಾದ ಮಾರುತಿಯನ್ನು ಕರೆತಂದಿದ್ದೇನೆ. ಹೀಗೇ ಹೇಳುವಿರೆಂದು ನನಗೆ ಗೊತ್ತು. ನಮ್ಮ ಪ್ರಭು ಸುಗ್ರೀವ ನನಗೆ ನೀನು ದಕ್ಷಿಣ ದಿಕ್ಕಿಗೆ ಪ್ರಯಾಣಿಸು ಎಂದು ಆದೇಶ ನೀಡಿದ್ದಾನೆ. ನಿಮ್ಮ ಅನುಗ್ರಹದಿಂದ ಸೀತಾನ್ವೇಷಣೆ ಕಾರ್ಯ ಯಶಸ್ವಿಯಾಗುವುದೆಂದು ನಂಬಿಕೊಂಡಿದ್ದೇನೆ. ಹೌದು ರಾಮಚಂದ್ರ, ಸೀತಾನ್ವೇಷಣೆಗೆ ಹನುಮಂತ, ಜಾಂಬವಂತಾದಿ ವೀರರನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸುತ್ತಿದ್ದೇನೆ. ಸೀತಾನ್ವೇಷಣೆಯ ಮಹಾಕಾರ್ಯದಲ್ಲಿ ನಾವು ಖಂಡಿತ ಕೃತಕೃತ್ಯರಾಗುತ್ತೇವೆ ರಾಮಚಂದ್ರ. ಶ್ರೀರಾಮಚಂದ್ರ, ನಮ್ಮ ಪ್ರಭು 1 ತಿಂಗಳ ಅವಧಿಯನ್ನು ನೀಡಿದ್ದಾರೆ. ಅಷ್ಟರಲ್ಲಿ ನಿಮ್ಮ ಪತ್ನಿಯ ಶುಭ ಸಮಾಚಾರವನ್ನು ತಂದೆ ತರುತ್ತೇವೆ. ಹನುಮಂತ, ನಿನ್ನನ್ನು ಕಂಡ ಮೊದಲ ದಿನದಿಂದಲೇ ನೀನು ನನ್ನ ಹೃದಯಕ್ಕೆ ಹತ್ತಿರದವನೆಂಬ ಭಾವನೆ ಬರುತ್ತಿದೆ. ರಾಮಚಂದ್ರ ಪ್ರಭು, ನಮ್ಮ ಸಂಬಂಧ ಭಕ್ತ ಭಗವಂತನ ಸಂಬಂಧವೆಂದು ನನ್ನ ಭಾವನೆ. ಮಹಾವೀರನಾದ ನೀನು ಇಷ್ಟು ಸರಳನೆಂದು ನಂಬಲೇ ಆಗುತ್ತಿಲ್ಲ. ಲಕ್ಷ್ಮಣಮೂರ್ತಿ, ನಿಮ್ಮ ಸಾಮರ್ಥ್ಯದ ಮುಂದೆ ನನ್ನದೇನು? ಹನುಮಂತ, ನೆಲದಲ್ಲಾಗಲಿ ಅಂತರಿಕ್ಷದಲ್ಲಾಗಲಿ ನೀರಿನಲ್ಲಾಗಲಿ ಸ್ವರ್ಗದಲ್ಲಾಗಲಿ ನಿನ್ನನ್ನು ತಡೆಯುವವರು ಯಾರೂ ಇಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ರಾಮಚಂದ್ರ ಪ್ರಭು, ಹೊಗಳಬೇಡಿ. ನಿಮ್ಮೆದುರು ನಾನು ಅಣುವಿಗಿಂತ ಸಣ್ಣ ಅಲ್ಪಜೀವಿ. ಮಾರುತಿ, ಅಸುರ ಗಂಧರ್ವ ನಾಗದಿಂದಲೂ ಮನುಷ್ಯ ದೇವತೆಗಳಿಂದಲೂ ಕೂಡಿರುವ ಸಮುದ್ರ ಪರ್ವತ ಸಹಿತವಾದ ಸಕಲ ಲೋಕಗಳು ನಿನ್ನ ಕರತಲಾಮಲಕವೆಂಬುದು ನನಗೆ ಚೆನ್ನಾಗಿ ಗೊತ್ತು. ವಾಯುದೇವನ ವರಪುತ್ರನಾದ ನಿನ್ನಲ್ಲಿ ವೇಗ, ಲಘುತ್ವ, ತೇಜಸ್ಸು ಎಲ್ಲವೂ ಇದೆ. ನನ್ನ ಸೀತೆಯನ್ನು ಹೇಗೆ ಹುಡುಕಬೇಕು, ಅದರ ಮಾರ್ಗ ಏನೆಂದು ನೀನೇ ಪರ್ಯಾಲೋಚಿಸು. ಹಾಗೇ ಆಗಲಿ ರಾಮಚಂದ್ರ ಪ್ರಭು. ಮಾರುತಿ, ನೀನು ನೀತಿವಂತ, ವ್ಯವಹಾರ ಚತುರ. ಅದಕ್ಕೆ ತಕ್ಕ ಬುದ್ಧಿಬಲ, ಭುಜಬಲ ಎಲ್ಲವೂ ನಿನ್ನಲ್ಲಿವೆ. ನನ್ನ ಕಾರ್ಯ ಸಾಧನೆ ನಿನ್ನಿಂದಲೇ ಆಗುತ್ತದೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಪ್ರಭು ರಾಮಚಂದ್ರ, ನಿಮ್ಮ ಅನುಗ್ರಹದಿಂದ ನಾನು ನನ್ನ ಕಾರ್ಯದಲ್ಲಿ ಯಶಸ್ವಿಯಾಗುತ್ತೇನೆ. ವಾನರ ಶ್ರೇಷ್ಠ, ಈ ನನ್ನ ಮುದ್ರೆ ಉಂಗುರವನ್ನು ತೆಗೆದುಕೋ. ಇದನ್ನು ಸೀತೆಗೆ ಕೊಡು. ಇದನ್ನು ಅವಳು ಕಂಡಾಗ ನೀನು ನನ್ನ ದೂತನೆಂದು ಅವಳು ಸಂದೇಹವಿಲ್ಲದೆ ತಿಳಿಯುತ್ತಾಳೆ. ಆಂಜನೇಯ ಮಹಾಬಲ, ನಾನು ನಿನ್ನನ್ನೇ ನಂಬಿಕೊಂಡಿದ್ದೇನೆ. ನನ್ನ ಸೀತೆ ಮತ್ತೆ ನನಗೆ ದೊರೆಯಲು ನೀನು ಏನು ಮಾಡಬೇಕು ಅದೆಲ್ಲವನ್ನು ಮಾಡು. ಮಹಾರಾಜ ರಾಮಚಂದ್ರ ಪ್ರಭು, ನಿಮ್ಮ ನಾಮಸ್ಮರಣೆಯಿಂದ ನನ್ನ ಕಾರ್ಯದಲ್ಲಿ ಯಶಸ್ವಿಯಾಗುವಂತೆ ಅನುಗ್ರಹಿಸಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಸೋದರಿ ಸೋದರಿ ಸಾಧ್ವಿ ಸೀತೆಯ ಸೋದರಿ, ಗಳಿಗಳು ರಾಮನ ಹೃದಯದ ವೇದನೆ. ಸೋದರಿ 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 ಸಾಧ್ವಿ ಸೀತೆಯ ಸೋದರಿ, ಗಳಿಗಳು ರಾಮನ ಹೃದಯದ ವೇದನೆ. ಸೋದರಿ 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 ಸೋದರಿ. ಹಳ್ಳ ಕೊಳ್ಳಗಳ ದಾಟುತ್ತ ಬೆಟ್ಟ ಗುಡ್ಡಗಳ ಏರುತ್ತ, ಸೋದರಿ 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 ಸೋದರಿ.
ಹಗಲಿರುಳು ಎಂಬರೇ ಹುಡುಕುತ್ತ ಶೋಧನೆ ಶೋಧನೆ ಸಾಧಿಸಿದೆಯ ಶೋಧನೆ ಕಳೆಯಲು ರಾಮನ ಹೃದಯದ ವೇದನೆ ಶೋಧನೆ ಶೋಧನೆ ಪಾಲರ ವೀರರ ಉತ್ಸಾಹ ಅಸುರರ ಧಮನದ ಸಂಗ್ರಹ ಕಳೆಯಲು ರಾಮನ ಹೃದಯದ ವೇದನೆ. ಪಾಲರ ವೀರರ ಉತ್ಸಾಹ ಅಸುರರ ಧಮನದ ಸಂಗ್ರಹ ರಾಮನ ಸೇವೆಯ ಸಂಕಲ್ಪ ಸೀತೆಯ ಹುಡುಕಲು ಸಾಧಕ ರಾಮನ ಸೇವೆಯ ಸಂಕಲ್ಪ ಸೀತೆಯ ಹುಡುಕಲು